ಹಾಯ್ ಹಲೋ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಬಂದು ಸಂಡೇದು ನಾನು ಶೂಟ್ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ನನ್ನ ಗೊಂಬೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂದರೆ, ಇದು ವ್ಲಾಗ್ ಬಂದು ಸಂಡೇದು. ಆ್ಯಕ್ಚುಲಿ ಕೆಂಗಲಲ್ಲಿ ಜಾತ್ರೆ ಮಾಡ್ತಿದ್ರಲ್ವ, ಸೊ ಆ್ಯಕ್ಚುಲಿ ನೋ ಪ್ಲ್ಯಾನ್ ಇಲ್ಲದೆ ಹೋಗಿದ್ದು. ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡೇನು ಹೋಗಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಕೆಂಗಲ್ಗೆ ಬಂದ್ವಿ ನಾವು ಫೈನಲಾಗಿ. ನೋಡ್ತಾ ಇರ್ಬೋದು, ನನಗಂತೂ ನನ್ನ ಮಗಳನ್ನ ನೋಡ್ತಿದ್ರೆ ಏನೋ ಒಂಥರ ಗೈಸ್, ಒಂಥರ ಅವಳು ಫ್ರಾಕ್ಗಳೇನಾರು ಹಾಕ್ಬಿಟ್ರೆ ಅವಳ ಗೊಂಬೆ ಥರ ಕಾಣಿಸ್ತಾಳೆ. ನೋಡ್ತಾ ಇರ್ಬೋದು ನೀವೇ ಗೊಂಬೆ. ಕೆಂಗಲ್ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಹೂವ ನೋಡುತ್ತಲ್ಲಿ ಹೂವ. ಫೈನಲಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ನೋಡಿದ್ರು ಹಸ್ಗಳನ್ನೇ ಕಟ್ಟಾಕಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಗೈಸ್. ಆ್ಯಕ್ಚುಲಿ ಗೊತ್ತಾ, ಚಿನ್ನಮ್ಮ ಆಟ ಸಾಮಾನು ತಗೋಬೇಕಣ್ಣ. ಇಲ್ಲಿ ಬಂಗಾರಿ, ಇಲ್ಲಿ ನನ್ನ ಗೊಂಬೆ, ಗೊಂಬೆ ಇಲ್ಲಿ. ಅವಳನ್ನ ಕೆಳಗೆ ಇಳಿಸಿದ್ನ. ನನ್ನ ಮಗಳದ್ದು ಇನ್ನೊಂದೇನು ಅಂದರೆ, ಅವಳು ಕ್ಯಾಮ್ರಾ ಆನ್ ಮಾಡಿದಾಗ ರಿಯಾಕ್ಟ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾಳೆ. ವಿತೌಟ್ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇರ್ತಾಳೆ ಗೊತ್ತಾ. ಅದೇ ನಾವು ಕ್ಯಾಮ್ರಾ ಅವಳಿಗೆ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಏನೋ ಮಾಡ್ತಾ ಇದ್ದಾರಲ್ಲ ಅಂತ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವಳೇನು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ನಿಂತಿರ್ತಾಳೆ. ಸೊ ಫೈನಲಾಗಿ ಬಂದು ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ತುಂಬಾ ರಶ್ ಇತ್ತು. ಇದು 3 ಡೇಸ್ ಆಗಿತ್ತು ಸ್ಟಾರ್ಟ್ ಆಗಿದ್ದು ಜಾತ್ರೆ, ಬಟ್ ತುಂಬಾ ರಶ್ ಇತ್ತು. ಆದರೂ ಕೂಡ ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ, ಆ್ಯಕ್ಚುಲಿ ನಂದು ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಬರ್ತಿಲ್ಲ. ಗೊಂಬೆ ಹಾಯ್, ರಿಷಮ್ಮ ತೆಗಿ ಬಾಯಿಂದ ಬೇಡ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ಫ್ಲವರ್ ಡೆಕೋರೇಷನ್ ಮಾಡಿರೋದು. ಸೀರಿಯಸ್ಲಿ ನಿಜ, ನಾವು ದೂರದಿಂದ ನೋಡಿದ ತಕ್ಷಣ ಗೊತ್ತೇ ಆಗೋದಿಲ್ಲ ಅದು ಆ್ಯಕ್ಚುಲಿ ಫ್ಲವರಲ್ಲಿ ಮಾಡಿರೋದು ಅಂತ. ಹತ್ರದಿಂದ ನೋಡಿದಾಗ ಇದು ಏನಂತಾರೆ, ಸಾಮಂತಿಗೆ ಹೂವು ಮತ್ತು ಈ ಗುಲಾಬಿ ಹೂವುದಿಂದ ಮಾಡಿರೋದು. ಏನು ಚೆನ್ನಾಗಿ ಮಾಡಿದರು ಅಂದರೆ ಸೀರಿಯಸ್ಲಿ 2 ಕಣ್ಣು ಸಾಲ್ತಿರ್ಲಿಲ್ಲ ಅದು ನೋಡೋದಕ್ಕೆ. ನೆಕ್ಸ್ಟ್ ಒಳಗಡೆನೂ ಅಷ್ಟೇ ಗೈಸ್, ಚೆಂಡು ಹೂವು ಬರುತ್ತಲ್ಲ, ಆ ಚೆಂಡು ಹೂವು ಮತ್ತು ಬಿಳಿ ಸೇವಂತಿಗೆ ಬರುತ್ತೆ ಗೊತ್ತಾ, ಅದರಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು. ಬಟ್ ಒಂದು 100ಅಲ್ಲಿ ಒಂದು 60% ಕಂಪ್ಲೀಟ್ ಆಗಿತ್ತು, ಇನ್ನೊಂದು 40% ಕಂಪ್ಲೀಟ್ ಆಗಬೇಕಿತ್ತು. ನೆಕ್ಸ್ಟ್ ಅಲ್ಲಿ ಕಂಬಗಳಿರುತ್ತೆ ಗೊತ್ತಾ, ಅದಕ್ಕೆ ಕಬ್ಬಿನ ಜೊಲೆಯಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು. ಯಪ್ಪ ಸೀರಿಯಸ್ಲಿ ಹಿಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ನಾವು ಏನು ಅಂದರೆ ದೇವ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಬಿಡೋದಿಲ್ಲ ಒಳಗಡೆಯಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಕ್ಲಿಪ್ಪಿಂಗ್ಸು ದೇವ್ರದ್ದೇನು ತೊಗೊಂಡಿಲ್ಲ ಅಲ್ಲಿ. ಏಕೆ ಅಂದರೆ ಬರೆದು ಅಲ್ಲೇ ಹಾಕ್ಬಿಟ್ಟಿರ್ತಾರೆ, ಫೋನ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ. ಸೊ ಅದಕ್ಕೋಸ್ಕರ ಏನೂ ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ಅಲ್ಲಿಗೆ ಬಂದು ನನಗೆ ಇದೊಂದು ಪೊಟೇಟೊ ಸ್ಲೈಸ್ ಅಂತ ಏನಂತಾರೆ, ಇದನ್ನಂತೂ ನಾನು ಎಲ್ಲಿ ನೋಡಿದ್ರು ತೊಗೊಂಡ್ಬಿಡ್ತೀನಿ, ಅಷ್ಟು ಇಷ್ಟ. ಸೊ ಅದನ್ನು ತೊಗೊಂಡು ತಿಂದ್ಕೊಂಡು ಫೈನಲಾಗಿ ನಾವು ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಯಪ್ಪ ಒಂದೊಂದು ಹಸುಗಳು ಒಂದೊಂದು ರೀತಿಲಿದೆ. ಸೊ ನಮ್ಮ ಮನೆಯವರು ಇದೊಂದು ಫೋಟೋ ತೆಗಿ ಚೆನ್ನಾಗಿದೆ ಅಂತಲೇ ಹೇಳ್ಬಿಟ್ಟು ಅವ್ರ ಫೋನಲ್ಲಿ ಫೋಟೋ ತೆಗೆಸ್ಕೊಂಡು ನನ್ನ ಫೋನಲ್ಲಿ ವೀಡಿಯೋ ಮಾಡ್ಕೊಳ್ತಿದ್ದೆ. ನನ್ನ ಮಗಳು ದೂರದಿಂದ ಮಾತ್ರ ತುಂಬ ಆಸೆ ಪಡ್ತಾಳೆ ಹಸುಗಳನ್ನ ನೋಡೋದಕ್ಕೆ, ಬಟ್ ಹತ್ರ ಕರ್ಕೊಂಡು ಹೋದಾಗ ಹೆದ್ರುಕೊಂತಾಳೆ, ಮುಟ್ಟೋದೇ ಇಲ್ಲ. ಮತ್ತು ಸ್ವಲ್ಪ ಭಯ ಅವಳಿಗೆ, ಎಲ್ಲಿ ಏನಾದರೂ ಮಾಡಿಬಿಡುತ್ತೋ ಅಂತ. ನೆಕ್ಸ್ಟು ನೋಡ್ತಾ ಇರ್ಬೋದು ನೀವೇ ಯಾವ್ಯಾವ ಥರ ವೆರೈಟೀಸ್ ಕೌಸ್ ಇದೆ ಅಂತ ನೋಡ್ತಾ ಇರ್ಬೋದು. ಬಟ್ ನನಗಂತೂ ಹತ್ರ ಹೋಗೋದಕ್ಕೆ ಭಯ ಆಗ್ತಾಯಿತ್ತು. ಒಂದೊಂದು ಹಸುಗಳು ಆ ಕೊಂಬುಗಳನ್ನ ನೋಡ್ತಿದ್ರೇ ಎಲ್ಲಿ ಬಂದು ಆಯ್ದು ಬಿಡುತ್ತೇನೋ ಅನ್ಬೇಕು. ಆ ಪರ್ಸ್ನಾಲಿಟಿಗಳನ್ನ ನೋಡ್ತಿದ್ರೆ ಸೀರಿಯಸ್ಲಿ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಕೆಲವ್ರು ಏನು ಅಂದರೆ ಸಂತೆಗೆ ಅಂದರೆ ಮಾರೋದಕ್ಕೆ ತಂದಿರ್ತಾರೆ, ಇನ್ನು ಕೆಲವರು ಶೋ ಆಫ್ ಕೂಡ ತಂದಿರ್ತಾರೆ. ಅಂದರೆ ಕೆಲವು ಪ್ರೈಸಸ್ ಇರುತ್ತಂತೆ. ಸೊ ಕೆಲವರು ಆ ಥರಕ್ಕೆ ತಂದಿರ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು, ನಾನು ತೋರಿಸ್ತಿದ್ದೆ ನೋಡು ಚಿನ್ನು, ಅಲ್ಲಿ ಪ್ರುವಿ ಇದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇದೊಂಥರ ವೆರೈಟಿ ಹಸು ಅಂದ್ಕೊಳ್ತೀನಿ ನಾನು. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ಇಷ್ಟು ಅಂದರೆ ಚಿಕ್ಕ ಇದರಲ್ಲಿ ಹಸುಗಳನ್ನ ನೋಡಿದ್ದು. ನೆಕ್ಸ್ಟ್ ಫೈನಲಾಗಿ
ಇದೊಂದು ಕವ್ವನ್ನು ಹಿಂದೆಗಡೆ ಒಂದು ಹಸು ಇತ್ತು, ಅದೊಂದು ಚೆನ್ನಾಗಿತ್ತು. ಅದಕ್ಕೋಸ್ಕರ ಈ ಒಂದು ಜೊತೆ ನಾನು ಕ್ಲಿಪ್ಪಿಂಗ್ಸ್ ಫೋಟೋ ಬಂದು ಹತ್ರದಿಂದ ತೊಗೊಳೋದಕ್ಕಾಗಲಿಲ್ವ, ವೀಡಿಯೋ ಬೇಕಾದರೆ ದೂರದಿಂದ ಕ್ಯಾಪ್ಚರ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದೆ. ಇದೊಂದು ಟಗರು ನೋಡಿ, ಟಗರು ಅಂತಾರೆ ಇದನ್ನು, ಏನಂತಾರೆ ಅಂತ ಗೊತ್ತಿಲ್ಲ. ಇದು ನೋಡಿ, ಇದ್ರ ಕೊಂಬು ಹೇಗಿದೆ. ನಮ್ಮ ಮನೆಯವರು ಅದನ್ನು ಕೂಡ ಫೋಟೋ ತಗೊಳ್ತಾಯಿದ್ರು. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಹಸು, ಅಲ್ಲಿಗೆ ಒಂದೊಂದು ಹಸುಗಳಿಗೆ ಒಂದೊಂದು ನೇಮ್ ಇಟ್ಟಿರ್ತಾರೆ ಒಬ್ಬೊಬ್ಬರು, ಅವ್ರಿಷ್ಟ. ಒಬ್ಬೊಬ್ಬರು ಸಾರಥಿ, ಬಲರಾಮ, ಅರ್ಜುನ ಅಂತ ಏನೇನೋ ಹೆಸ್ರುಗಳಿಟ್ಟಿದ್ರು. ಬಟ್ ತುಂಬಾ ಚೆನ್ನಾಗಿತ್ತು ಗೈಸ್. ನೋಡ್ತಾ ಇರ್ಬೋದು ಹೆಂಗಿದೆ ನೋಡಿ ಗೈಸ್ ಇದು ಒಂದು. ಬಟ್ ಅದ್ರ ಮಾಲೀಕ ಅದ್ರ ಹತ್ರ ಹೋಗಿ ನಿಂತ್ಕೊಂಡಾಗ ಅದೇನು ರಿಯಾಕ್ಟ್ ಮಾಡಲ್ಲ, ಎಷ್ಟು ಮುಗ್ಧತೆ ಇರುತ್ತೆ ಅಲ್ವಾ ಅವರಲ್ಲಿ. ಸೊ ನೆಕ್ಸ್ಟು ಫೈನಲ್ ನಾವು ನೋಡ್ತಾ ಇರ್ಬೋದು, ಬನ್ನಿ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಬನ್ನೂರು ಕುರಿ ಅಂತ, ಟಗರು ಅಂತೇನೋ ಹೇಳ್ತಾರೆ. ಎಷ್ಟು ಮುದ್ದಾಗಿದೆ ಅಂದರೆ ಸೀರಿಯಸ್ಲಿ ನೋಡ್ತಾ ಇದ್ರೆ ನಾವು ತೊಗೊಳ್ಬೇಕು ಅಂತ ಫೀಲ್ ಆಗುತ್ತೆ. ಬಟ್ ಅದಕ್ಕೂ ಅಷ್ಟೇ ತುಂಬ ಪ್ರೈಸ್ ಹೇಳ್ತಾರೆ ಗೈಸ್. 1,50,000, 1,75,000 ಗಂಟನೂ ಹೇಳ್ತಾರೆ. ಬಟ್ ನಾನು ಕೇಳಿದ ಮಟ್ಟಿಗೆ ಅಲ್ಲೊಬ್ರು ಯಾರೋ 75,000 85,000 ಹೇಳ್ತಾಯಿದ್ರು. 70,000 ಬಂದರೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾಯಿದ್ರು. ಸೊ ನೆಕ್ಸ್ಟು ವೀಡಿಯೋ ನೋಡ್ಕೊಂಡು ಬನ್ನಿ, ನಾನು ಶೂಟ್ ಮಾಡಿರೋದೆಲ್ಲ ಹೇಗಿದೆ ಅಂತ. ಹೋಗಿದ್ಲೇನೋ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಪೇರ್ ಇದೆ ಹಸು. ಈ ಹಸುಗೆ ಸೀರಿಯಸ್ಲಿ ಎಷ್ಟು ಹೇಳ್ತಾರೆ ಅಂತ ನೀವೇನಾದರೂ ಕೇಳಿಬಿಟ್ರೆ ಶಾಕ್ ಆಗೋಗ್ತೀರಾ. 16.5 ಲಕ್ಷ ಹೇಳ್ತಾ ಇದ್ದಾರೆ ಗುರು. ಅಪ್ಪಾ, 2 ಹೋರಿ, 2 ಹಸುನು ಬಂದು ಹೋರಿ ಅಂದರೆ ಹೆಣ್ಣು ಹಸು ಅಲ್ಲ, ಹೋರಿ ಎರಡೂ. ಅದ್ರ ಕಮ್ಮು ನೋಡಿ ಹೇಗಿದೆ ಅಂತ ನಮ್ಮ ಮನೆಯವರು. ಸೊ ಹುಷಾರಾಗಿ ಹಿಡ್ಸ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಈ ಒಂದು ಹಸುಗೆ 10 ಲಕ್ಷ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಒಂದು ಹಸುಗೆ 6.5 ಲಕ್ಷ ಹೇಳ್ತಾ ಇದ್ದಾರೆ. ಸೊ ಟೋಟಲಾಗಿ 16.5 ಲಕ್ಷ ಗೈಸ್. ಅಂದರೆ ಅವರು ಮಾರೋದಿಲ್ವಂತೆ, ಅದು ಶೋ ಆಫ್ಗಂತೆ ತಂದಿದ್ದು ಅವರು, ಅಂದರೆ ಪ್ರೈಸಸ್ ವಿನ್ ಆಗೋದಕ್ಕಂತೆ ತಂದಿದ್ದು. ಬಟ್ 16.5 ಲಕ್ಷ ಹೇಳ್ತಾ ಇದ್ದಾರೆ. 16.5 ಲಕ್ಷ ಏನೋ ಗೈಸ್, ಇನ್ನೂ ಜಾಸ್ತಿ ಇರೋ ಹಸುಗಳನ್ನ ಪ್ರೈಸ್ನೆಲ್ಲ ಹೇಳ್ತಾ ಇದ್ದಿದ್ದು ನೋಡ್ಬಿಟ್ಟೆ ನಮ್ಗೆ ಶಾಕ್ ಆಗೋಯ್ತು. ಸೊ ಫೈನಲಾಗಿ ಅಲ್ಲಿಂದ ಬಂದುಬಿಟ್ವಿ. ಸಂಜೆ ಆಯಿತು, ಚಳಿ ಬೇರೆ ಆಗ್ತಿದೆ, ಪಾಪು ಬೇರೆ ಇದ್ದಾಳೆ ಅಂದ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿಂದ ಮುಗಿಸ್ಕೊಂಡು ನಾವು ರಾಮನಗರ ಬಂದ್ವಿ. ಸೊ ಹೆಂಗಿದ್ರು ಇಲ್ಲೇ ಬಂದಿದ್ದೀವಲ್ಲ, ನೋಡೋಣ ಹೇಗೆ ರೆಡಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ರಾಮನಗರದಲ್ಲಿ ರಾಮೋತ್ಸವ ಮಾಡ್ತಿದ್ರಲ್ವ, ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಾಗಿ ಬಂದು ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ ಗೈಸ್ ಊಟ ಕೊಡ್ತಾಯಿದ್ರು. ಓಕೆನಾ, ದೇವ್ರ ಪ್ರಸಾದ ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಬಟ್ ಏನಾಯಿತು ಗೊತ್ತಾ, ಇನ್ನೇನು ಹೋಗಿ ಪ್ರಸಾದ ಇಸ್ಕೋಬೇಕು ಅಷ್ಟರಲ್ಲಿ ಪ್ರಸಾದ ಖಾಲಿ ಅಂದ್ಬಿಟ್ಟು ವಾಪಸ್ ಕಳಿಸೇ ಬಿಟ್ರು. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ನೆಕ್ಸ್ಟು ಫೈನಲಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ. ನಾವು ಸ್ಟೇಜ್ ಹತ್ರ ಬಂದ್ವಿ. ಮೈಕ್ ಕ್ರೌಡ್ ಅಂತೂ ತುಂಬಾ ಇತ್ತು. ಇನ್ನೂ ಅಷ್ಟು ಜನ ಸೇರಿರಲಿಲ್ಲ, ಬಟ್ ಸ್ವಲ್ಪ ಅವಾಗ ತಾನೇ ಜನ ಸೇರ್ತಾಯಿದ್ರು. ನಾನು ಮಗಳು, ಅವಳು ಇರೋದಕ್ಕೆ ರೆಡಿ ಇರಲಿಲ್ಲ, ಅವಳಿಗೆ ಬೇರೆ ಹೊಟ್ಟೆ ಬೇರೆ ಹಸಿವಾಗಿತ್ತು. ಸೊ ಇನ್ನು ಇದ್ದರೆ ಅಂದರೆ ಕ್ರೌಡ್ ಬೇರೆ ಇತ್ತು, ಅದ್ರ ಬೇರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತಲ್ವ. ಸೊ ನನ್ನ ಮಗಳಿಗೆ ಡಿಸ್ಟರ್ಬೆನ್ಸ್ ಅಂದರೆ ಆಗೋದಿಲ್ಲ. ಸೊ ಫೈನಲಾಗಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಹೋಗಿ ಕೈ ಮುಕ್ಕೊಂಡು ಬಂದುಬಿಟ್ವಿ ನಾವು ಆಚೆ. ಸೊ ಇರಲಿಲ್ಲ, ಅವಳಿಗೆ ಬೇರೆ ಹೊಟ್ಟೆ ಹಸಿವು ಆಗ್ತಿದ್ರಿಂದ ಬಂದುಬಿಟ್ವಿ. ನೆಕ್ಸ್ಟ್ ಇಲ್ಲಿ ಬಂದು ನಾವು ಅಂದರೆ ಏನಾದರೂ ಚಳಿ ಆಗ್ತಿತ್ತಲ್ವ, ಸೊ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಗ್ ಪಪ್ಸ್ ಮತ್ತು ಅಂದರೆ ನಾನು ಏನಾದರೂ ತಿಂದರೆ ನನಗೇನಾದರೂ ಒಂದು ಕೋಲ್ಡ್ ಆಗಿರೋದು ಕುಡಿಲಿಲ್ಲ ಅಂದರೆ ನನಗೆ ಸಮಾಧಾನ ಆಗೋಲ್ಲ. ಸೊ ನಮ್ಮ ಮನೆಯವರಲ್ಲಿ ಮೂಸಂಬಿ ಜ್ಯೂಸ್ ಆರ್ಡ್ರ್ ಮಾಡಿಕೊಂಡ್ರು, ನಾನು ಬಂದು ಸಪೋಟ ಜ್ಯೂಸನ್ನ ಆರ್ಡ್ರ್ ಮಾಡಿಕೊಂಡೆ. ಸೊ ಅಲ್ಲಿ ಬಂದು ಫೈನಲಾಗಿ ತಿನ್ಕೊಂಡು ನೆಕ್ಸ್ಟು ಮನೆಗೆ ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಯಾರಪ್ಪ ಹೋಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ಕುಷ್ಕ ತೊಗೊಂಡ್ವಿ. ಓಕೆನಾ, ಕುಷ್ಕ ತೊಗೊಂಡು ಫೈನಲಾಗಿ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ನಮ್ಮ ಪಾಪುಗೂ ಕೂಡ ಸರಿ ಮಾಡಿ ತಿನ್ನಿಸ್ಬಿಟ್ಟು ಅವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿಗೆ ಡಾಲ್ ತಗೊಟ್ಟಿದ್ದೆ ಅಲ್ಲಿ. ಓಕೆನಾ, ರಾಮನಗರದಲ್ಲಿ ಡಾಲ್ ತಗೊಟ್ಟಿದ್ದೆ. ಸೊ ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ಲು. ನೋಡ್ತಾ ಇರ್ಬೋದು ನೀವೇ. ತೋರ್ಸು ಹೇ ಪಪ್ಪಿ.
ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಇದೇ ರೀತಿ ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ದಯವಿಟ್ಟು ಹೊಸೊಬ್ರಿಗೆ ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.